ಎಲ್ಲರಿಗೂ ನಮಸ್ಕಾರ. ಇವತ್ತು ದೊಡ್ಡಬಳ್ಳಾಪುರ ತಾಲೂಕು JDS ಹಿರಿಯ ಮುಖಂಡರಾದ ಎ ನರಸಿಂಹಯ್ಯ ಅನ್ನೋರ ಜೊತೆಗಿದ್ದೀವಿ. ಕುರುಬಗಿರಿಯಲ್ಲಿದ್ದೀವಿ. ಇವರು JDS ಪಕ್ಷ ಅಂದ್ರೆ ಜನತಾ ದಳ ಪಕ್ಷದಿಂದ ಇವತ್ತಿಗೂ ಕೂಡ JDS ಪಕ್ಷದಲ್ಲಿನೇ ಮುಂದುವರ್ಸ್ಕೊಂಡು ಬಂದಿದ್ದಾರೆ. 1995-96 ಇಸ್ವಿಯಲ್ಲಿ ನಡೆದ ಬೈ ಎಲೆಕ್ಷನ್ ದೊಡ್ಡಬಳ್ಳಾಪುರ ಉಪಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆದ್ದು ಸೋತಿರ್ತಕ್ಕಂಥ ವ್ಯಕ್ತಿಗಳು. ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ತುಂಬ ಪರಿಚಯಸ್ಥರು. JDS ಪಕ್ಷ ಅಲ್ಲದೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇವತ್ತೇನಾದ್ರೂ JDS ಐತೆ ಅಂತಂದರೆ ಕುರುಬಗಿರಿ ಎ ನರಸಿಂಹಯ್ಯನವರಿಂದನೇ JDS ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ತದನಂತರ ಹಲವಾರು ಜನ ಬಂದಿದ್ದಾರೆ JDSಗೆ. ಆದರೂ ಕೂಡ ದೇವೇಗೌಡರು, ಕುಮಾರಸ್ವಾಮಿಗಳು ಮತ್ತು ಹಲವಾರು ರಾಜ್ಯ ಮತ್ತು ರಾಷ್ಟ್ರ ಮುಖಂಡಗಳ ಜೊತೆ ರಾಜಕೀಯ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಅವರನ್ನು ನಾನು ಇವತ್ತು ನಿಮ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವರ ಪರಿಚಯವನ್ನು ನಮ್ಮ ನರಸಿಂಹಣ್ಣವರು ಹೇಳ್ತಾರೆ ನೋಡ್ರಿ. ನಾನು ಕುರುಬಗಿರಿ ಗ್ರಾಮದಲ್ಲಿ 7/11/36 ಹುಟ್ಟಿದೆ. ಆವತ್ತಿಂದ ನಾನು ಮಳೆಕೋಟೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿ, ತಾಲೂಕು ಬೋರ್ಡು ಮೆಂಬರ್ ಆಗಿ, PLD ಬ್ಯಾಂಕ್ ಅಧ್ಯಕ್ಷನಾಗಿ ಭಾಳ ವರ್ಷಗಳು ಸಲ್ಲಿಸಿದ್ದೇನೆ. ಜಿಲ್ಲಾ ಪರಿಷತ್ ಮೆಂಬರ್ ಆಗಿ 2 ಟರ್ಮು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಪರಿಷತ್ ಸದಸ್ಯನಾಗಿ DK ಶಿವಕುಮಾರು ಮತ್ತು ಹಲವರು ಸ್ನೇಹಿತರ ಜೊತೆಯಲ್ಲಿದ್ದೇವೆ. ನಾನು PLD ಬ್ಯಾಂಕ್ ಅಧ್ಯಕ್ಷನಾಗಿಯೂ ದೊಡ್ಡಬಳ್ಳಾಪುರ ತಾಲೂಕು ಸರ್ವಿಸ್ ಮಾಡಿದ್ದೇನೆ. ತಾಲೂಕು ಬೋರ್ಡು ಸದಸ್ಯನಾಗೂ ಕೆಲಸ ಮಾಡಿದ್ದೇನೆ. ಇವತ್ತು ಈಗ ನೀವು ಇಲ್ಲಿ JDS ಮುಖಂಡರು ಅಂತಂದ್ರೆ 25 ವರ್ಷದಿಂದ JDS ಪಕ್ಷ ಕಟ್ಟಿರ್ತಕ್ಕಂಥದ್ದು. ಹಿಂದೆ ನೀವು ಜನತಾ ಪಕ್ಷದಲ್ಲಿ ಇದ್ದೀರಲ್ಲ, ಜನತಾ ಪಕ್ಷದ ನಿಮ್ಮ ಬೆಳವಣಿಗೆ ಹೆಂಗಿತ್ತು? ಜನತಾ ಪಕ್ಷದಲ್ಲಿ 2 ಸಾರಿ ಜಿಲ್ಲಾ ಪರಿಷತ್ ಸದಸ್ಯನಾಗಿ ಜನತಾ ಇದರಿಂದನೇ ಕಾಂಟೆಸ್ಟ್ ಮಾಡಿ ಗೆದ್ದಿದ್ದೆ. 1 ಸಾರಿ ರಾಜಗಢದಿಂದ, ಮತ್ತೊಂದು ಸಾರಿ ತೂಬಿಗೆರೆಯಿಂದ, 2 ಸಾರಿ ಜಯಶೀಲನಾಗಿ ಜಿಲ್ಲಾ ಪರಿಷತ್ ಸದಸ್ಯನಾಗಿ, ನಾರಾಯಣಸ್ವಾಮಿಯವರು ಜಿಲ್ಲಾ ಅಧ್ಯಕ್ಷರಾಗಿದ್ದಾಗ ಅವರ ನೇತೃತ್ವದಲ್ಲಿ ನಾನು 2 ಬಾರಿ ಇದ್ದೆ. ನನ್ನ ಪಕ್ಕದಲ್ಲಿ ಶ್ರೀಮಾನ್ ನಾರಾಯಣಸ್ವಾಮಿಯವರ ಅಧ್ಯಕ್ಷರಾಗಿದ್ದಾಗ DK ಶಿವಕುಮಾರ್ ಇರ್ಬೋದು, ಪುಟ್ಟಸ್ವಾಮಿ ಇರ್ಬೋದು, ನಾನು ಅವರ ಜೊತೆಯಲ್ಲಿ ಜಿಲ್ಲಾ ಪರಿಷತ್ತಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪರಿಷತ್ತಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದೀವಿ. ಇವತ್ತು ಸಹ ನಾವು ಜಿಲ್ಲಾ ಜನತಾ ದಳದಲ್ಲೇ ಮುಂದುವರಿಸಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೇವೆ. ನಿನ್ನೆ ನಡೆದಂಥ 25ನೇ ವರ್ಷದ ಜನತಾ ದಳದ ದೇವೇಗೌಡರು, ಕುಮಾರಸ್ವಾಮಿ ಅವರ ನಡೆದಂಥ ಸಿಲ್ವರ್ ಜೂಬ್ಲಿ ಬಂದಿದ್ದೇನೆ. ಇವತ್ತು ಜನತಾ ದಳದಲ್ಲೇ ಕಾರ್ಯನಿರ್ವಹಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೇನೆ. ಆಮೇಲೆ ನೀವು 2 ಸಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದೀರಲ್ವಾ? ಹೌದು. ಸದಸ್ಯರಾಗಿದ್ದಾಗ ಯಾರ್ಯಾರ ಜೊತೆಯಲ್ಲಿ ನಮ್ಮ ತಾಲೂಕಲ್ಲಿ ನಿಮ್ಮ ಜೊತೆಗೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ? ನಮ್ಮ ಜೊತೆಯಲ್ಲಿ ಜಿಲ್ಲಾ ಪರಿಷತ್ ಕೆಲಸ ಇದೆ. RG ವೆಂಕಟಾಚಲಯ್ಯನವರು ಇದ್ರಲ್ಲ? RG ವೆಂಕಟಾಚಲಯ್ಯನವರು ಜಿಲ್ಲಾ ಪರಿಷತ್ನಲ್ಲಿದ್ದರು. ಆರುಡಿ ನರಸಿಂಹಪ್ಪನವರು ಶ್ರೀಮತಿ ನಮ್ಮ ಜೊತೆಲಿ ಕಾರ್ಯನಿರ್ವಹಿಸಿದ್ರು. 3 ಹೆಸರು ಮರ್ತ್ಬಿಟ್ಟು ಇರ್ಲಿ, ಮರ್ತಿರ್ಲಿ, ಪರವಾಗಿಲ್ಲ. ಇವಾಗ ನೀವು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾಗನೇ ನಿಮಗೆ ಒಂದು ಅವಕಾಶ ಸಿಕ್ತು MLA ಆಗಿ ಸ್ಪರ್ಧೆ ಮಾಡೋದಕ್ಕೆ. ಹೆಂಗೆ ಅವಕಾಶ ಸಿಕ್ತು? ಜಾಲಪ್ಪನವರು ದೇವೇಗೌಡರ ಕ್ಯಾಬಿನೆಟಲ್ಲಿ ಡಿಲ್ಲಿಗೆ ಹೋದಾಗ ಇಲ್ಲಿಗೆ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ರಾಜೀನಾಮೆ ನೀಡಿದಾಗ ನಿಮಗೆ ಕೊಡ್ಬೇಕಂತ ಸೀಟು RG ಅವ್ರಿಗೆ ಕೊಟ್ಟರು. ಆವಾಗ ನೀವು ರೆಬಲ್ ಆಗಿದ್ದೀರಲ್ಲ? ಹೌದೌದು. ಬೈ ಎಲೆಕ್ಷನ್ನಲ್ಲಿ ನನಗೆ ಸೀಟ್ ಕೊಡದೆ ಬೇರೆ RG ವೆಂಕಟೇಶ್ವರ ಕೊಟ್ಟರು. ನನಗೆ ದೇವೇಗೌಡರು, ಕುಮಾರಸ್ವಾಮಿಯವರ ಆಶೀರ್ವಾದದಿಂದ ನಾನು ಅವತ್ತು ಕಂಟೆಸ್ಟ್ ಮಾಡಿದೆ. ಕಾರಣಾಂತರಗಳಿಂದ ನನ್ನ ಗೆದ್ದಿದ್ದನ್ನು ಸೋಲಿಸೋಂಥ ಒಂದು ವ್ಯವಸ್ಥೆ ಪಿತೂರಿಯಿಂದ ನನ್ನ ಸೋಲಿಸಿದ್ರು. ಅವತ್ತಿಂದ ಇವತ್ತು ಜನತಾ ದಳದಲ್ಲಿ ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದೇನೆ. ಅಲ್ಲ, ನೀವು ಗೆದ್ದಿದ್ದೀರಿ ಅಂತ ಎಲ್ಲ ನಮ್ಮ ತಾಲೂಕಿನ ಜನ ಭಾವಿಸಿದ್ರು. ಆದರೆ ಕೊನೆ ಮೂಮೆಂಟಲ್ಲಿ ನರಸಿಂಹಯ್ಯನವರು ಸೋತರು, RG ವೆಂಕಟಾಚಲಯ್ಯ ಅಂತ ಬಂತು. ಆವಾಗ ನಿಮ್ಗೆ ಹೆಂಗ್ ಅನಿಸ್ತು? ಅಯ್ಯೋ, ನಾನು ಜಾಲಪ್ಪನವ್ರನ್ನ ಎದುರಾಕೊಂಡು BJP ಬೆಂಬಲದಿಂದ ಎತ್ತಿನ ಗಾಡಿ ಮೇಲೆ ಸ್ಪರ್ಧೆ ಮಾಡಿ
ಎತ್ತಿನ ಗಾಡಿ ಮೇಲೆ ಸ್ಪರ್ಧೆ ಮಾಡಿದ್ರಲ್ಲ ಸಿಂಬಲ್ ಇಂದ, ನಾನು ಗೆಳಿತೀನಿ ಅಂತ ಆಶ್ವಾಸನೆ ಇತ್ತು. ನಮ್ಮ ತಾಲೂಕಿನಲ್ಲಿ ಅವತ್ತು ನಮ್ಮನ್ನು ಯಾವುದೇ ಗ್ರಾಮಕ್ಕೆ ಹೋದ್ರೂ ಎತ್ತಿನ ಗಾಡಿ ಗುರುತು ನನಗೆ ಇತ್ತು. ಯಾವುದೇ ಗ್ರಾಮಗಳೂ ಜನ ಎತ್ತಿನ ಗಾಡಿ ಗುರುತನ್ನು ಪ್ರತಿಯೊಂದು ಗ್ರಾಮದಲ್ಲೂ ಇಟ್ಟು ಭಾಳ ಹುಮ್ಮಸ್ಸಿನಿಂದ ಕೆಲಸ ಮಾಡಿದರು. ಕಾರಣಾಂತರಗಳಿಂದ ಗೆಲುವು ಅನ್ನೋದನ್ನು ಸೋಲು ಅಂತ ಕೆಲವು ಕುತಂತ್ರಿಗಳಿಂದ ತಪ್ಪು ಮಾಡಿದರು. ಅದೇ ಯಾವ ಕುತಂತ್ರ ನಡೀತಲ್ಲಿ, ಯಾವ ಥರ? ಆವಾಗ ಬ್ಯಾಲೆಟ್ ಬಾಕ್ಸ್ ಇರಲಿಲ್ಲ, ಪೇಪರ್ ಇದು ಬ್ಯಾಲೆಟ್ ಇದ್ದಿದ್ದು. ಇದು ನಮ್ಗೆ ಗೊತ್ತಾಗಿದ್ದು ಇದನ್ನು ಎಣಿಕೆಯಲ್ಲಿ ತೊಂದರೆ ಮಾಡೋದು ಅಂತ ಎಲ್ರಿಗೂ ಗೊತ್ತಿದೆ. ಇಲ್ಲಾಂದ್ರೆ ತಾವು ಗ್ಯಾರಂಟಿಯಾಗಿ ಆಗ್ತಿದ್ವಿ. ಇವಾಗ ಅವಾಗ ಜಾಲಪ್ಪನವ್ರ ಜೊತೆಗೆ ನೀವು ಹೆಂಗೆ ರಾಜಕೀಯ ಮಾಡ್ಕೊಂಡ್ ಬಂದಿದ್ರಿ? ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನಾಗಿ, ತಾಲೂಕು ಬೋರ್ಡ್ ಸದಸ್ಯನಾಗಿ, ಜಿಲ್ಲಾ ಪರಿಷತ್ತು ಸದಸ್ಯನಾಗಿ, PLD ಬ್ಯಾಂಕ್ನಲ್ಲಿ ಸುಮಾರು ವರ್ಷಗಳು ಕೆಲಸ ಮಾಡಿ ಆಗಿನ ಕಾಲದಲ್ಲಿ ಈ ವಿಫಲವಾದಂಥ ಬಾವಿಗಳಿಗೆ ಸಬ್ಸಿಡಿ ಕೊಡುವಂಥದ್ದು, ಹಣ ಕಡಿಮೆ ಕೊಳವೆ ಬಾವಿಗಳಲ್ಲಿ ನೀರು ಇಲ್ಲದಂಥ ಇದಕ್ಕೆ ಹಣಕಾಸಿನ ಸೌಲಭ್ಯವನ್ನು ಕೊಟ್ಟಿದ್ದರು. ಅದನ್ನು ಭಾಳ ಶ್ರದ್ಧೆಯಿಂದ ನಮ್ಮ ತಾಲೂಕಿನಲ್ಲಿ ಓಡಾಡಿ ಪ್ರತಿಯೊಂದು ಊರಲ್ಲಿ ಎಲ್ಲೆಲ್ಲಿ ಬಾವಿಗಳು ಇದ್ವೋ ಅದರಲ್ಲಿ ನೀರಿಲ್ಲದವಕ್ಕೆಲ್ಲ ಸಹಾಯ ಮಾಡಿ ಆಜ್ಞೆಯನ್ನು ಪರಿಪಾಲಿಸಿ ಸಹಾಯ ಮಾಡಿದ್ದೆ. ಆಮೇಲೆ ತಾವು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾಗ ಈಗಿನ ಡಿಪ್ಯೂಟಿ CM DK ಶಿವಕುಮಾರ್ ಅವರು ಕೂಡ ನಿಮ್ಮ ಜೊತೆಗೆ ಸದಸ್ಯರಾಗಿದ್ದಾರೆ. ಹೇಗಿದ್ರು ಅವಾಗ DK ಶಿವಕುಮಾರ್ ಅವರು? DK ಶಿವಕುಮಾರ್ ಅವರು C ನಾರಾಯಣಸ್ವಾಮಿ ಅವರು ಕೆಲಸ ಮಾಡ್ತಾ ಇದ್ರೆ, ನೋಡಪ್ಪ ಹೆಡ್ ಮಾಸ್ಟರ್ ಭಾಷಣ ಮಾಡ್ತಿದ್ದಾರೆ ಕೇಳ್ರಪ್ಪ ಅಂತಂದ್ಬಿಟ್ಟು ಕಂಕ್ಳಲ್ಲಿ ಬ್ಯಾಗ್ ಕಡತಗಳನ್ನು ಇಟ್ಕೊಂಡು ಹೊರಟೋಗ್ತಿದ್ರು. ಆ ಕಾಲದಲ್ಲಿ ಒಂದು ಉಪಚುನಾವಣೆ ಬಂತು. ಇದರಿಂದ ಏನದು ಸಾತ್ನೂರು ಕಾನ್ಸ್ಟಿಟ್ಯೂಯೆಂಟಿ ಅಂತ ಉಪಚುನಾವಣೆ ಬಂತು. ಆ ಉಪಚುನಾವಣೆಯಲ್ಲಿ DK ಶಿವಕುಮಾರ್ ಅವರು ಸ್ಪರ್ಧಿಸಿ ಗೆದ್ದು ಜೈಲು ಮಂತ್ರಿಯಾಗಿ ಇವತ್ತು ಉಪಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲೂ ನಾನು ಭಾಳ ಸಂದವಹಿತನಾಗಿ ಸ್ನೇಹಿತರಾಗಿದ್ದಂಗೆ ಭಾವಿಸಿ. ಇವಾಗ ನಿಮ್ಮನ್ನು DK ಶಿವಕುಮಾರ್ ಅವರು ಗುರುತಿಸ್ತಾರ? ಹೋದಾಗೆಲ್ಲ ಗುರುತಿಸಿ ಏನಪ್ಪ ನರಸಿಂಹ ಹೇಗಿದೆಯಾ ಅಂತ ಎಲ್ಲ ಕೇಳಿ ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡ್ತಾರೆ. ಆಮೇಲೆ ನೀವು ರಾಜಕೀಯಕ್ಕೆ ಬರೋ ಮುಂಚೆನ ತದನಂತರ ನಮ್ಮ ರಾಮೇಗೌಡರ ಜೊತೆಗೇನೋ ರಾಜಕೀಯ ಅನುಭವ ಐತಿ ಅಂತ ಹೇಳ್ತಾರೆ ತಮಗೆ? ರಾಮೇಗೌಡರ ಜೊತೆಲಿ ಭಾಳಷ್ಟು ವರ್ಷಗಳು ಕಾಲ ಕಳೆದಿದ್ದೀವಿ. ಅವರು 2-3 ಎಲೆಕ್ಷನ್ನಲ್ಲಿ ನಾನು ಕಾಲೇಜ್ ಬಿಟ್ಟು ಬಂದ ತಕ್ಷಣ ಅವ್ರ ಎಲೆಕ್ಷನ್ ಆಯಿತು. ಅವ್ರ ಜೊತೆಲಿ 2-3 ಎಲೆಕ್ಷನ್ಗಳಲ್ಲಿ ಅವರು ಸಹಪಾಠಿಯಾಗಿ ಕೆಲಸ ಮಾಡಿದ್ದಾನೆ. ಉತ್ತಮವಾದಂಥ ಕೆಲಸಗಳನ್ನು ರಾಮೇಗೌಡರು ನಮ್ಮ ತಾಲೂಕಿನಲ್ಲಿ ಮಾಡಿದ್ದಾರೆ. ಹೈನುಗಾರಿಕೆ ಇರ್ಬೋದು, ಗ್ರಾಮಾಂತರ ರಸ್ತೆ ಅಭಿವೃದ್ಧಿ ಇರ್ಬೋದು. ಇವತ್ತೇನು ನಾವು ಒಂದು ಡೈರಿ ಡೆವಲಪ್ಮೆಂಟ್ ದೊಡ್ಡಬಳ್ಳಾಪುರದಲ್ಲಿ ಡೈರಿ ಇದೆ ಅಂದರೆ ರಾಮೇಗೌಡರ ಶ್ರಮದಿಂದ ಅಂತ ನಾನು ಘಂಟಾಘೋಷ ಹೇಳ್ತಾ ಇದ್ದೇನೆ. ಈಗಲೂ ಕೂಡ ಹಲವಾರು ಸಮಸ್ಯೆಗಳಿವೆ ದೊಡ್ಡಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ. ರಾಮೇಗೌಡರ ಕಾಲದಿಂದ ಕೂಡ, ಜಾಲಪ್ಪನವ್ರ ಕಾಲದಿಂದ ಕೂಡ ಹಂಗೆ ಇದೆ. ಆ ಸಮಸ್ಯೆನ ಹೆಂಗೆ ಬಗೆಹರಿಸೋದೇ ನಿಮ್ಮ ಪ್ಲ್ಯಾನ್ ಇದೆಯಾ? ನೀವು ಅಂದರೆ ಒಂದು ಸಲಹೆ ಸೂಚನೆ ಕೊಡೋಕೆ ಜನಪ್ರತಿನಿಧಿಗಳಿಗೆ, ಹಿಂಗೆ ಮಾಡ್ರಿ, ನಮ್ಮ ಪಿರಿಯಡಲ್ಲಿ ಅಂತೂ ಆಗಿಲ್ಲ, ಈಗಾದ್ರೂ ಹಿಂಗೆ ಮಾಡ್ರಿ ಅಂತ ಹೇಳೋಕ್ಕಾಗತ್ತಾ? ಹೇಳ್ತೀನಿ. ದೊಡ್ಡಬಳ್ಳಾಪುರ ಬೆಂಗಳೂರಿಂದ ಕೇವಲ 35-40 ಕಿಲೋಮೀಟ್ರಲ್ಲಿದ್ದರೂ ಭಾಳಷ್ಟು ಬೇರೆ ತಾಲೂಕುಗಳ ಅಭಿವೃದ್ಧಿ ಆದಂಥ ಕೆಲಸ ಕಾರ್ಯಗಳು ದೊಡ್ಡಬಳ್ಳಾಪುರದಲ್ಲಿ ಆಗಲಿಲ್ಲ. ಇವತ್ತು ಬೇರೆ ತಾಲೂಕುಗಳೆಲ್ಲ ಮೆಡಿಕಲ್ ಕಾಲೇಜ್ ಬಂದಿದೆ. ದೊಡ್ಡಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜ್ ಕೊಡೋದ್ರಲ್ಲಿ ರಾಮೇಗೌಡರು ಆಗಲಿ ಜಾಲಪ್ಪನವ್ರು ಮಾಡ್ಬೋದಾಗಿತ್ತು. ಜಾಲಪ್ಪನವರು ಇದರಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿಕೊಂಡ್ರು ಕೋಲಾರದಲ್ಲಿ. ಬಟ್ ಇಲ್ಲಿ ಮಾಡ್ಬೋದಾಗಿತ್ತು, ಅವರು ಮಾಡಲಿಲ್ಲ. ಇಂಥವೆಲ್ಲ ನ್ಯೂನತೆಗಳಿದೆ. ಇವನ್ನ ಬರುವಂಥ ಜನ ಆದರೂ ಪ್ರತಿನಿಧಿಗಳು ಮಾಡಬೇಕು ಅಂತ ನಾನು ಅವರಲ್ಲಿ ಮನವರಿಕೆ ಮಾಡ್ಕೊಳ್ತೇನೆ. ಈಗ ತಮಗೆ ನೀವು ಜಾಲಪ್ಪನವರ ಗರಡಿಯಲ್ಲಿ ಕೂಡ ರಾಜಕೀಯ ಮಾಡ್ಕೊಂಡು ಬಂದಿದ್ರಲ್ಲ, ಜಾಲಪ್ಪನವರಾದ್ರೂ ಸ್ವಲ್ಪ ದೂರದೃಷ್ಟಿಯಿಂದ ಕೆಲವು ಕೆಲಸಗಳು ಮಾಡ್ಬೋದಿತ್ತಲ್ಲ? ಮಾಡ್ಬೋದಿತ್ತು. ಅವರು ಸ್ವಂತ ಕಾರ್ಯಗಳು ಮಾಡ್ಕೊಂಡ್ರು. ನಮ್ಮ ಬಗ್ಗೆ ಸ್ವಲ್ಪ ತಾಲೂಕನ್ನು ಚಿಂತೆ ಮಾಡಲಿಲ್ಲ. ಇವಾಗ ಈಗಿನ ಪರಿಸ್ಥಿತಿಯಲ್ಲಿ ಈ JDS ಪಕ್ಷ 25 ವರ್ಷದಿಂದ JDS ಆಗಿರೋದ್ರಿಂದ, ದೇವೇಗೌಡರು ಕುಮಾರಸ್ವಾಮಿ ಅವರ ಕೈಯಿಂದ JDS ಇರೋದ್ರಿಂದ
ನಿಮ್ಮ JDS ಪಕ್ಷ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ವರ್ಷಗಳಿಂದ ಕೂಡ ಯಾಕೆ ಸ್ವಲ್ಪ ಡೌನ್ ಆಗ್ತಾ ಇದೆ, ವೆಚ್ಚಸ್ ಬೆಳೀತಾ ಇಲ್ಲ? ನಿಜನೇ ಬೆಳೀತಾ ಇಲ್ಲ. ಇಲ್ಲಿನ ನಮ್ಮಲ್ಲೂ ಸ್ವಲ್ಪ ಕುಂದುಕೊರತೆಗಳಿದೆ. ಒಬ್ಬರು ನಂಬಿದರೆ ಒಬ್ಬರು ಇದು ಮಾಡ್ತಾ ಇಲ್ಲ, ಅದರಿಂದ ಸ್ವಲ್ಪ ಹಿಂದೆ ಇದೆ. ಆದ್ರೂ ತಾಲೂಕಿನಲ್ಲಿ ಜನತಾದಳದ ಬೇರುಗಳು ಭಾಳಷ್ಟು ಚೆನ್ನಾಗಿದ್ದಾರೆ. ಉತ್ತಮವಾದಂಥ ಪಂಚಾಯತಿಗಳೆಲ್ಲ ನಮ್ಮ ಹಿಡಿತದಲ್ಲಿದೆ. ಈಗ ನೀವು ದೇವೇಗೌಡರ ಜೊತೆಗೆ ಹೆಂಗಿದ್ದೀರಿ? ದೇವೇಗೌಡರ ಜೊತೆಲಿ ಉತ್ತಮವಾದಂಥ ಸಂಬಂಧ ಇಟ್ಕೊಂಡಿದ್ದೇವೆ. ಯಾವಾಗಲೂ ಹೋದಾಗ ಕರೆದು ಮಾತಾಡ್ತಾರೆ. ಅವ್ರ ಕೈಲಾದಂಥ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರು ಅವರ ಕುಟುಂಬದವರೆಲ್ಲರೂ ಸಹಾಯ ಮಾಡ್ತಾರೆ. ಕುಮಾರಸ್ವಾಮಿಯವರು ಇವತ್ತಿಗೂ ಗುರುಸಿ ಏನಪ್ಪ ಹೇಗೆ ಏನು ಕಾರ್ಯಕರ್ತರು ಸಹಾಯ ಮಾಡಬೇಕು ಅನ್ನೋದನ್ನು ನಿಶ್ಚಿಂತೆಯಿಂದ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ JDS ಪಕ್ಷಕ್ಕೆ ಏನು ದೇವೇಗೌಡರು ಕುಮಾರಸ್ವಾಮಿ ಅವರು ಏನು ಅಂದರೆ ಶಕ್ತಿ ಕೊಡೋಕೇನು ಪ್ರಯತ್ನ ಪಡ್ತಾ ಇಲ್ಲ ಎಂಬ ಆರೋಪ ಇದೆ. ಇಲ್ಲ, ಆರೋಪ ಏನಿಲ್ಲ. ಸಾಧ್ಯವಾದಷ್ಟು ಮಟ್ಟಿಗೂ ಅವರು ಕೊಡ್ತಾರೆ. ಆದರೆ ಇಲ್ಲಿನ ಒಂದು ಹೊಂದಾಣಿಕೆ ಸ್ವಲ್ಪ ಕಡಿಮೆ ಇದೆ. ಹೊಂದಾಣಿಕೆ ಕಡಿಮೆ ಇದ್ದಾಗ ಪಕ್ಷ ನಶಿಸಿ ಹೋಗ್ತೈತಲ್ಲ, ಅದ್ರ ಬಗ್ಗೆ ನೀವು ಹಿರಿಯ ಮುಖಂಡರುಗಳು ಒಂದು ಪಕ್ಷ ನೀವು JDS ಪಕ್ಷಕ್ಕೆ ಒಂದು ಸಲಹೆ ಸೂಚನೆ ಮತ್ತೊಂದು ನೀಡಬೇಕಾಗತ್ತಲ್ಲ ಸರ್? ನಿಜಾನೇ. ಆದರೂ ನಮ್ಮಲ್ಲಿ ಮುನೇಗೌಡರ ನೇತೃತ್ವದಲ್ಲಿ ಚೆನ್ನಾಗಿ ನಡೀತಾ ಇದೆ. ಆದರೆ ಕಾರಣಾಂತರದಿಂದ ಅವರು ಗಿಲಿಯೋಕ್ಕಾಗಲಿಲ್ಲ. ಜನತಾ ಪರಿವಾರದ ಕೆಲಸ ಕಾರ್ಯಗಳು ಅದೆಲ್ಲ ಚೆನ್ನಾಗಿ ಇದೆ, ಇಲ್ಲ ಅಂತ ಹೇಳೋಂಗಿಲ್ಲ. ಇವತ್ತು ಜನತಾದಳದಲ್ಲಿದ್ದವರೇ ಶಿವಣ್ಣ ಅನ್ನೋರು ಇವತ್ತು PLD ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ. ಬೇಕಾದಷ್ಟು ಸಹಕಾರ ಸಂಘಗಳು ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಜನತಾದಳದ ಹಿಡಿತದಲ್ಲೇ ಇವೆ. ಈಗ ಸನ್ಮಾನ್ಯ ಮುನೇಗೌಡರು 4 ವಿಧಾನಸಭಾ ಚುನಾವಣೆಗಳಲ್ಲಿ ಸೋತ್ಕೊಂಡು ಬಂದಿದ್ದಾರೆ. ಪಾಪ ಪಕ್ಷಕ್ಕೆ ಅವರು ಚುನಾವಣೆ ಬಂದಾಗ ಎಲ್ಲ ಸಪೋರ್ಟ್ ಮಾಡ್ತಾರೆ, ಬಟ್ ಚುನಾವಣೆಯಲ್ಲಿ ಮಾತ್ರ ಸೋಲ್ತಾ ಇರ್ತಾರೆ. ಮುನೇಗೌಡರು ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ತಾಲೂಕಿನ ಜನತೆಗೆ ತಾಲೂಕು ಜನತೆಗೆ ಮತ್ತು ದೊಡ್ಡಬಳ್ಳಾಪುರ ಟೌನಿಗೆ ಅವತ್ತಿಂದ ಇವತ್ತವರೆಗೂ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಿದ್ದಾರೆ. ದೇವಸ್ಥಾನಗಳಿಗೆ ಕಲ್ಲು ಕೊಟ್ಟಿದ್ದಾರೆ. ಅವರ ಕೈಲಾದಂಥ ಹಣ ಸಹಾಯವನ್ನು ಮಾಡಿದ್ದಾರೆ. ದುರಾದೃಷ್ಟ ಅವರನ್ನು ಗೆಲ್ಲಿಸೋಕ್ಕೆ ಸಾಧ್ಯವಾಗಿಲ್ಲ. ಈಗ ಸುಮಾರು ಒಂದು 10 ವರ್ಷದ ಕಾಲ ನರಸಿಂಹಸ್ವಾಮಿ ಅವರು ಶಾಸಕರಾಗಿದ್ದರು. ಅವರ ಜೊತೆಗೆ ನಿಮ್ಮ ರಾಜಕೀಯ ಇದು ಫ್ರೆಂಡ್ಶಿಪ್ ಹೆಂಗಿತ್ತು? ಒಂದೇ ಹೋಬ್ಳಿನವರು ನೀವಿಬ್ಬರು ಕೂಡ. ಆದ್ರೂ ಜಾಲಪ್ಪನವರ ನಂತರ ಬಂದ ತಕ್ಕ ನರಸಿಂಹಸ್ವಾಮಿಯವರು ಉತ್ತಮ ಆಡಳಿತ ಕೊಡೋದಕ್ಕೆ ಸ್ವಲ್ಪ ಹಿಂದಾದರು. ಮನುಷ್ಯ ಒಳ್ಳೆಯವನು, ಗುಣ ಒಳ್ಳೆಯವನು. ಅವರ ನೇತೃತ್ವದಲ್ಲಿ ಇದ್ದಂಥ ಸ್ನೇಹಿತರುಗಳು ಅವರನ್ನು ಸರಿಯಾಗಿ ಮುಂದುವರಿಯೋಕ್ಕೆ ಬಿಡಲಿಲ್ಲ ಅಂತ ನನ್ನ ಅಭಿಪ್ರಾಯ. ನಿಮ್ಮಂಥವರು ಚಾಟಿ ಬೀಸಬೇಕಿತ್ತು, ಹಿಂಗೆಲ್ಲ ಆಡಳಿತ ನಡೆಸೋದು ಹಿಂಗೆ ಮಾಡಿ. ಸಾಧ್ಯವಾದಷ್ಟು ಮಟ್ಟಿಗೂ ಅವರು ಒಳಚರಂಡಿ ಸ್ಟೇಟ್ ಅಧ್ಯಕ್ಷರಾಗಿದ್ದು ಅವರು ನಮ್ಮ ಕೈಲಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟು ಸಾಧ್ಯವಾದಷ್ಟು ಮಟ್ಟಿಗೂ ಅವರು ಕೆಲಸ ಮಾಡಿದ್ರು. ಸುಮಾರು 12 ಕೋಟಿನೋ ಎಷ್ಟು ಕೊಣಚಲ್ ನೀರು ಮಂಡಳಿಯಿಂದ ಸದ್ಯ ಸಹಕಾರ ಇದು ಸೆಂಟ್ರಲ್ ಗೌರ್ಮೆಂಟಿಂದ ಕೊಟ್ಟಂಥ ಸಹಾಯವನ್ನು ತಕ್ಕ ಮಟ್ಟಿಗೆ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಮಾಡಿದರು. ಈಗ ನೀವು 1995-96ರಲ್ಲಿ ನಡೆದ ಚುನಾವಣೆಯಲ್ಲಿ ಗೆದ್ದ ನರಸಿಂಹಯ್ಯನವರು ಸೋತಿದ್ದಾರೆ ಅಂದಾಗ ನಿಮ್ಮ ಅಭಿಮಾನಿಗಳು ತುಂಬ ನೋವು ತಿಂದರು. ಅವಾಗ ನೀವು ಹೆಂಗಿದ್ದೀರಿ? ತುಂಬ ನೋವಾಯಿತು. ಗೆದ್ದಿದ್ವಿ ಅನ್ನೋದನ್ನು ಅವತ್ತು ಜನ ಹೇಳ್ತಾರೆ. ಬ್ಯಾಲೆಟ್ ಪೇಪರ್ಸ್ ನಮ್ಮವನ್ನ ಅದ್ರಕ್ಕೆ ಹಾಕ್ಬಿಟ್ಟು ಅವ್ರು ಇದ್ರಕ್ಕೆ ಹಾಕಿ ಕೆಲವು ಅಧಿಕಾರಿಗಳು ಅವ್ರ ಜೊತೆಯಲ್ಲಿ ಇದಾಗಿ ಶಾಮೀಲಾಗಿ ನಮ್ಮನ್ನು ಸೋಲಿಸಿದ್ರು ಅನ್ನೋ ಜನ ಅಭಿಪ್ರಾಯ ನಮ್ಮ ತಾಲೂಕಿನಲ್ಲಿ ಇದೆ ಇವತ್ತಿಗೂ. ಅದೇ ಅದ್ರ ತುಂಬ ಜನ ಚರ್ಚೆ ಮಾಡ್ತಾರೆ. ನರಸಿಂಹಯ್ಯನವರು ಶಾಸಕರಾಗಿದ್ದರು, 2 ಅವರಲ್ಲಿ ಅವರ ರಾಜಕೀಯ ಭವಿಷ್ಯ ಚೇಂಜ್ ಆಗೋಯ್ತು, ಹಾಳು ಮಾಡಿದರು ಅನ್ನೋ ಮಾತೈತೆ. ಹೌದು. ಅದ್ರ ಬಗ್ಗೆ ನೀವು ಹಂಗೆ ಮಾಡಬಾರ್ದಿತ್ತು, ನಾನು ಕೇಳಬೇಕಿತ್ತು, ರೀಕೌಂಟಿಂಗ್ ಮಾಡಿಸ್ಬೇಕಿತ್ತು ಅನ್ನೋದೇನನ್ನ ಇತ್ತ? ರೀಕೌಂಟಿಗೆ ವ್ಯವಸ್ಥೆನೂ ಮಾಡಿದ್ವಿ. ಆದರೆ ದುರದೃಷ್ಟವಶಾತ್ ಅವರು ಕೈಗೊಂಡು ಮಾಡಲಿಲ್ಲ.
ಆಮೇಲೆ ನೀವು ಇಂಡಿಪೆಂಡೆಂಟ್ ಆಗಿ ನಿಂತಾಗ ಬಿಜೆಪಿನವರು ಬೆಂಬಲ ಕೊಟ್ಟಿದ್ರು. ಅದರ ಜೊತೆಗೆ KM ಹನುಮಂತರಾಯಪ್ಪನವರು ಜೈಲಲ್ಲಿದ್ದರು ನಿಮ್ಮ ಚುನಾವಣೆ ಸಮಯದಲ್ಲಿ IT ರೈಟ್ಸ್ಗೆ ಸಂಬಂಧಪಟ್ಟಂತೆ. ಆವಾಗ ನಮ್ಮ ತಾಲೂಕಿನಲ್ಲಿ ಅವತ್ತಿನ ಪರಿಸ್ಥಿತಿ ಉತ್ತಮವಾಗಿತ್ತು. ನನ್ನ ಬಗ್ಗೆ ಈವನ್ ಸೀತಾರಾಮನ್ ಅನ್ನೋರು ಗೋರಿಬಿದನವರ ಅವ್ರ ಹೆಸರು ಸೀತಾರಾಮ್ ಅವರು ಸಹಾಯ ಮಾಡಿದ್ರು. ಕಾರಣಾಂತರಗಳಿಂದ ಈ ದೊಡ್ಡಬಳ್ಳಾಪುರದಲ್ಲಿ ಈ ಕಸ್ಟಮ್ಸ್ ಬಗ್ಗೆ ಒಂದು ಆಂದೋಲನ ಇತ್ತು. ಆವಾಗ ಶ್ರೀಮನ್ ಹನುಮಂತರಾಯಪ್ಪನವ್ರನ್ನ ತೊಗೊಂಡೋಗಿ ಜೈಲಿಗೆ ಹಾಕ್ಬಿಟ್ರು. ಅವರು ಇದ್ದಿದ್ದರೆ ನನ್ನ ಗೆಲುವಿಗೆ ಇನ್ನೂ ಭಾಳಷ್ಟು ಸಹಾಯ ಆಗೋದು. ಈ ಕಾರಣಗಳಿಂದ ನಮ್ಮ ಸೋಲಾಯಿತು ಅಂತ ಹೇಳ್ತಾರೆ. ಒಂದು ಲೆಕ್ಕಾಚಾರದ ಪ್ರಕಾರ ನೋಡಿದ್ರೆ ನಿಮಗೆ ಟಿಕೆಟ್ ಬರ್ದಂಗೆ ಮಾಡಿದ್ದು ಜಾಲಪ್ಪನವರೇ, ಮತ್ತೆ ಗಂಟಕನಹಳ್ಳಿ ಕೃಷ್ಣಪ್ಪನವರು ಕಾಂಗ್ರೆಸ್ಸಲ್ಲಿ ಇದ್ದಾಗ ಕೂಡ ಟಿಕೆಟ್ ಬರ್ದಂಗೆ ಮಾಡಿದ್ದು ಜಾಲಪ್ಪನವರೇ ಅಂತ ಆರೋಪ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದರ ಬಗ್ಗೆ ನಾನು ಸ್ಪಷ್ಟವಾಗಿ ಏನು ಹೇಳಲಾರೆ. ಆದರೆ ಗಂಟಕನಹಳ್ಳಿ ಕೃಷ್ಣಪ್ಪನವ್ರು ಸಿಕ್ಕ ತಕ್ಷಣ ಉತ್ತಮವಾದಂಥ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸಿವಿ. ನಮ್ಮ ತಾಲೂಕಿನಲ್ಲಿ ಉತ್ತಮವಾದಂಥ ಕೆಲಸಗಳನ್ನು ಮಾಡಿದ್ರು. ಇವತ್ತು ಕೋರ್ಟ್ ರೋಡ್ ನೋಡಿರ್ಬೇಕು ನೀವು, 100 ಅಡಿ ಅಗಲ ಮಾಡಿಸಿದ್ರು. ನಮ್ಮಲ್ಲಿ ವಿದ್ಯಾಭ್ಯಾಸದ ಜೂನಿಯರ್ ಕಾಲೇಜಿಂದ ಸೀನಿಯರ್ ಮಾಡಿಸಿದ್ರು. ಕೋರ್ಟ್ ರೋಡ್ ನೋಡಿರಬೇಕು, 100 ಫೀಟ್ ಕೋರ್ಟ್ ರೋಡ್ ಮಾಡಿದ್ರು. ಕೋರ್ಟ್ಗಳನ್ನು ಬರೋಂಗೆ 3-4 ಕೋರ್ಟ್ಗಳು ಬರೋಂಥ ಒಂದು ವ್ಯವಸ್ಥೆ ಮಾಡಿದ್ರು. ಉತ್ತಮವಾದಂಥ ಕೆಲಸಗಳನ್ನು ಗಂಟಕನಹಳ್ಳಿ ಕೃಷ್ಣಪ್ಪನವರು ನಮ್ಮ ತಾಲೂಕಿನಲ್ಲಿ ಮಾಡಿದ್ದಾರೆ. ನಿಮಗೆ ಗೊತ್ತಿರಬೇಕು, ನಮ್ಮ ತಾಲೂಕಿನಲ್ಲಿ ಬಹುರೂಪಣಿ ಸಹಕೋಳಿ ಸಿಟಿಗಳಿಂದ ಸುಮಾರು 2400-500 ಹಕ್ಕುಪತ್ರಗಳನ್ನು ಬಂದು ಕೂತು ಕೊಟ್ಟು ಗಂಟಕನಹಳ್ಳಿ ಕೃಷ್ಣಪ್ಪನವರು ಭಾಳ ಜನಕ್ಕೆ ಸಹಾಯ ಮಾಡಿದ್ರು. ಆಮೇಲೆ ನರೇಗಾ ಯೋಜನೆ ಅಡಿಯಲ್ಲೂ ಕೂಡ ಆರಂಭ ಆದಾಗ ಗಂಟಕನಹಳ್ಳಿ ಪೀರಿಯಡಲ್ಲಿ ತುಂಬ ಕೆಲಸಗಳಾಗಿದೆ. ಕೋರ್ಟ್ ರೋಡ್ ಮಾಡಿದ್ರು, ಕೋರ್ಟ್ಗಳು ಬಂತು. ಆಮೇಲೆ ಒಂದು ಜೂನಿಯರ್ ಕಾಲೇಜಿಂದ ಸೀನಿಯರ್ ಕಾಲೇಜಿಗೆ ಕನ್ವರ್ಟ್ ಮಾಡಿಸಿದ್ರು. ಭಾಳಷ್ಟು ಕಾರ್ಯಗಳನ್ನು ಗಂಟಕನಹಳ್ಳಿ ಕೃಷ್ಣಪ್ಪನವರು ಮಾಡಿದ್ದಾರೆ. ಈಗ ನರಸಿಂಹಸ್ವಾಮಿ ಪೀರಿಯಡಲ್ಲಿ ಕೂಡ ಅಲ್ಪ ಸ್ವಲ್ಪ ಕೆಲಸ ಆಯಿತು. ಈಗಿನ ಪರಿಸ್ಥಿತಿ ಏನು? ಈಗ 2.5 ವರ್ಷದಿಂದ ಏನು ಅಭಿವೃದ್ಧಿನ ಕಂಡಿದ್ದೀರಾ ದೊಡ್ಡಬಳ್ಳಾಪುರದಲ್ಲಿ? ಅಭಿವೃದ್ಧಿ ಕಾರ್ಯಗಳು ತಕ್ಕ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ನನ್ನ ಭಾವನೆ. ಹೆಂಗೆ ಒಂದು ವಿಶ್ಲೇಷಣವಾಗಿ ಹೇಳಿದರೆ, ಲಾಸ್ಟು ವೆಂಕಟರಮಣಯ್ಯನವರು 10 ವರ್ಷ ಶಾಸಕರಾಗಿದ್ದಾಗ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ BJP ಶಾಸಕರು ಇರೋದರಿಂದ ಅನುದಾನ ಬರ್ತಾ ಇಲ್ಲ ಅಂತಾರೆ. ಆದರೂ ಕೂಡ ಕೆಲವು ಅನುದಾನಗಳು ಬರ್ತಾನೆ ಅವೆ, ಕೆಲಸ ನಡೀತಾ ಐತೆ. ಹಿಂದಿನ ಕಾಂಗ್ರೆಸ್ ಪೀರಿಯಡಲ್ಲೂ ತಕ್ಕ ಮಟ್ಟಿಗೆ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿದ್ದಾರೆ. ಉತ್ತಮವಾದಂಥ ಕೆಲಸವನ್ನು ಈಗಿರೋ ಶಾಸಕರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾರೆ, ನೀವು ನೋಡಿದ್ರೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತೀರ. ಹಣಕಾಸಿನ ಸೌಲಭ್ಯವನ್ನು ಸರಿಯಾಗಿ ಸಿದ್ದರಾಮಯ್ಯನವರು ಕರ್ನಾಟಕಕ್ಕೆ ಇನ್ನೂ ಕೊಡ್ತಾ ಇಲ್ಲ ಅಂತ ಒಂದು ಭಾವನೆ ಇದೆ. ಅದಂತೂ ಕೆಲವು ಕಡೆ ಕಾಂಗ್ರೆಸ್ ಶಾಸಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಬಟ್ ಏನು ಅಂತಂದ್ರೆ ದೊಡ್ಡಬಳ್ಳಾಪುರನ್ನು ನಾವು ದೊಡ್ಡಬಳ್ಳಾಪುರ ಮಾಡ್ತೀವಿ ಅಂತವರು ಏನು ಮಾಡೋಕ್ಕಾಗ್ತಾ ಇಲ್ಲ. ನೀವು ನಿಮ್ಮಂತ ಹಿರಿಯರು ಹೇಳ್ಬೇಕು, ಏನು ಕೆಲಸ ಆಗಬೇಕು, ಏನು ಕೆಲಸ ಆಗ್ತಾ ಐತೆ ಅನ್ನೋದ್ರ ಬಗ್ಗೆ. ತಾಲೂಕಿನಲ್ಲಿ ಭಾಳಷ್ಟು ಕೆಲಸಗಳು ನಿಂತೋಗಿದೆ. ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ಜನ ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ, ಇದೆಲ್ಲ ಇದೆ. ಸುಮಾರು ವರ್ಷಗಳ ಹಿಂದೆ ಏನು ಹಾಸ್ಪಿಟ್ಲದು ESI ಹಾಸ್ಪಿಟಲ್ ನಮ್ಮ ಪಕ್ಕದಲ್ಲೇ ಆಗಿದೆ. ಆದರೆ ಅದರ ಸೌಲಭ್ಯವನ್ನು ದೊಡ್ಡಬಳ್ಳಾಪುರಕ್ಕಿಂತ ಕೊಡೋದ್ರಲ್ಲೇ ಇದ್ದಾರೆ, ಹೊತ್ತು ಕೊಡಲಿಲ್ಲ. ಆಮೇಲೆ ಇಂಡಸ್ಟ್ರಿಯಲ್ಸ್ ಜಾಸ್ತಿ ಬಂದಿದ್ದು ಯಾರ ಪೀರಿಯಡಲ್ಲಿ ಅಂತ ಹೇಳ್ತೀರಿ ಸರ್? ರಾಮೇಗೌಡರ ಪೀರಿಯಡಲ್ಲೂ ಜಾಸ್ತಿ ಕೈಗಾರಿಕಾ ಅಭಿವೃದ್ಧಿ ಆಗಿದೆ. ಇತ್ತೀಚಿನ ಸ್ವಲ್ಪ ಬರ್ತಾ ಇದೆ. ಇತ್ತೀಚೆಗೆ ಸ್ವಲ್ಪ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ. ಬಟ್ ಜಾಲಪ್ಪನವರು ಇಂಡಸ್ಟ್ರಿಯಲ್ ಎಲ್ಲ ತಂದಿದ್ದು ಅಂತ ಹೇಳ್ತಾರೆ. ಅವ್ರ ಪ್ರಯತ್ನವೂ ಇದೆ, ಇಲ್ಲ ಅಂತ ನಾನು ಹೇಳಿದರೆ. ಅವ್ರ ಪೀರಿಯಡಲ್ಲೂ ತಕ್ಕ ಮಟ್ಟಿಗೆ ಕೆಲಸಗಳು ಆದವು. ರಾಜಕೀಯವಾಗಿ ರಾಮಯ್ಯಗೌಡರು, ಜಾಲಪ್ಪನವರು ಇವ್ರನ್ನೆಲ್ಲ ಹೋಲಿಸ್ಕೊಂಡ್ರಿ ಯಾರ ಪೀರಿಯಡಲ್ಲಿ ತಾಲೂಕಿನ ಅಭಿವೃದ್ಧಿ ಜಾಸ್ತಿ ಆಗಿದೆ ಅಂತ ಭಾವಿಸ್ಬೋದು? ರಾಮೇಗೌಡರ ಪೀರಿಯಡಲ್ಲಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳಾಗಿದೆ ನಮ್ಮ ತಾಲೂಕಿನಲ್ಲಿ. ಇವತ್ತೇನು ಡೈರಿ ಇರ್ಬೋದು, ಇಂಥ ಅಭಿವೃದ್ಧಿ ಕಾರ್ಯಗಳು ಅವ್ರ ಕೆಲಸದಾಗಿದೆ. ಇವತ್ತು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಡೈರಿ ಇವತ್ತೇನು KMF ಶಾಖೆ ಇದೆ, ಅದು ಅವ್ರ ಕಾಲದಲ್ಲೇ ಆಯಿತು. ಭಾಳಷ್ಟು ಒಳ್ಳೆ ಕೆಲಸಗಳು ರಾಮೇಗೌಡರ ಪೀರಿಯಡಲ್ಲೂ ಆಗಿದೆ. ನಿಮ್ಮ ಅನುಭವದ ಪ್ರಕಾರ
ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಎಷ್ಟು ಅಭಿವೃದ್ಧಿ ಆಗಬೇಕು, ಯಾವ್ಯಾವ ಕೆಲಸಗಳು ಆಗಬೇಕು? ಮೆಡಿಕಲ್ ಕಾಲೇಜ್ ಬರಬೇಕಾಗಿತ್ತು, ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ಇದೆ, ESI ಆಸ್ಪತ್ರೆ ಬಂದು 10 ಬಿಲ್ಡಿಂಗ್ಗಳಾಗಿ ಎಲ್ಲ ಆಗಿದೆ. ಅದನ್ನು ಇವತ್ತುವರೆಗೂ ಪ್ರಾರಂಭೋತ್ಸವ ಮಾಡಿಲ್ಲ. ಕೆಲವು ನ್ಯೂನತೆಗಳಿವೆ ದೊಡ್ಡಬಳ್ಳಾಪುರದ ಬಗ್ಗೆ. ಸರಿಯಾದ ದಿಟ್ಟತನದಿಂದ ಮಾಡೋಂಥ ಕೆಲಸಗಳು ಆಗಬೇಕಾಗಿದೆ. ಆಮೇಲೆ ದೊಡ್ಡಬಳ್ಳಾಪುರ ಚುನಾವಣೆ ಬಂದಾಗ JDS ಪಕ್ಷ ಗೆದ್ದು ಬಿಡ್ತೈತೆ ಅಂತಾರೆ, ಕೊನೆ ಮೂಮೆಂಟ್ ಸೋಲ್ತೈತೆ. ಪ್ರತಿಯೊಂದು ಚುನಾವಣೆಯಲ್ಲಿ ಹಿಂಗೆ ಆಗ್ತೈತೆ. ಅದಕ್ಕೆ ಕಾರಣಗಳೇನನ್ನ ನೀವೇನನ್ನ ಹೇಳ್ತೀರಾ? ದೊಡ್ಡಬಳ್ಳಾಪುರದಲ್ಲಿ ಮುನೇಗೌಡರು ನಪ್ಪ ಏನು ಜನತಾ ಪಕ್ಷದಿಂದ ಸ್ಪರ್ಧಿಸಿ 3-4 ಸಾರಿ ಸೋತಿದ್ದಾರೆ. ಉತ್ತಮವಾದ ಕೆಲಸ ಮಾಡಿದ್ದಾರೆ. ನೀರಿನ ಸೌಲಭ್ಯ ಕಲಿಸ್ಕೊಡ್ತಾರೆ, ದೇವಸ್ಥಾನಗಳು ಕಲ್ಕೊಟ್ಟಿದ್ದಾರೆ, ಅವ್ರ ಕೈಲಾದಂಥ ಹಣ ಸೌಲಭ್ಯ ಮಾಡಿ ಎಲ್ಲ ಮಾಡಿದ್ದಾರೆ. ಕಾರಣಾಂತರಗಳಿಂದ 3-4 ಎಲೆಕ್ಷನಲ್ಲಿ ಅಷ್ಟು ಸಹಾಯ ಮಾಡ್ತಾ ಇದ್ರೂ ಕೂಡ ಸೋಲ್ತಾ ಇದ್ದಾರೆ JDS ಅಭ್ಯರ್ಥಿಗಳು. ಮುನೇಗೌಡರೇ ಆಗಲಿ ಸೋಲ್ತಾವರಲ್ಲ, ಕಾರಣ ಏನು? ಕಾರಣ ಏನು ಅಂತ ನಾನು ಹೆಚ್ಚಿಗೆ ಹೇಳಕ್ಕೆ ಬಯಸಿದಿಲ್ಲ. ಇವತ್ತು ಎಲ್ಲ ಎಲೆಕ್ಷನ್ಗಳಲ್ಲೂ ಏನು ಸಹಾಯ ಮಾಡಿದ್ದಾರೆ, ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಜನ ಮರೆತು ಬಿಟ್ಟಿದ್ದಾರೆ. ಎಲ್ಲ ಹಣಕಾಸಿನ ಮೇಲೆ ಗೆಲೀತಾ ಇದ್ದಾರೆ. ಈಗಲೂ ಕೂಡ ಈಗ ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಹಣಕಾಸಿನಲ್ಲಿ ಗೆದ್ದವರು ಅನ್ನೋದು ನಿಮ್ಮ ಅಭಿಪ್ರಾಯ? ನಿಶ್ಚಿಂತೆಯಿಂದ ಗೆದ್ದಿದ್ದಾರೆ. ಅಭಿವೃದ್ಧಿ ಕುಂತು ಹಣಕಾಸೇ ಜಾಸ್ತಿ ಕೆಲಸ ಆಗಿಬಿಟ್ಟಿದೆ. ಹಿಂಗಿದ್ರೆ ಹೆಂಗ್ ಸರ್ ರಾಜಕೀಯ ಮಾಡೋದು? ಪ್ರಜಾಪ್ರಭುತ್ವದಲ್ಲಿ ಇದಾಗಬಾರ್ದಾಗಿತ್ತು, ಇದು ಹಿಂಗೆ ನಡೀತಾ ಇದೆ. ಕರ್ನಾಟಕದಿಂದ ಒಬ್ಬ ಮಹಾನ್ ವ್ಯಕ್ತಿ ಆದಂಥ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ದೇಶದಲ್ಲಿ ದೇಶಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಓಡಾಡಿ ಭಾಳ ಜಟಿಲವಾದಂಥ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಕುಮಾರಸ್ವಾಮಿಯವರ ಪೀರಿಯಡಲ್ಲೂ ಅವರು ಮುಖ್ಯಮಂತ್ರಿಗಳಾಗಿದ್ದ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರ ಪೀರಿಯಡಲ್ಲೂ ಕೆಲಸ ಕಾರ್ಯಗಳಾಗ್ತಾಯಿದೆ. ಆದರೆ ಸಾಕಷ್ಟು ಕೆಲಸಗಳು ಅವರ ಏನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಕಿತ್ತಾಟದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸ್ವಲ್ಪ ಕಡಿಮೆ ಆಗ್ತವೆ. ವೆಂಕಟರಾಮಯ್ಯನವ್ರ ಪೀರಿಯಡಲ್ಲಿ ತಕ್ಕ ಮಟ್ಟಿಗೆ ರೋಡು ರಸ್ತೆಗಳು ಇದು ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದ್ದಾರೆ. ಆಮೇಲೆ ವೆಂಕಟರಮಣಯ್ಯನವ್ರ ಮೇಲೆ ಪ್ರಧಾನ ಆರೋಪ ಏನು ಅಂತಂದ್ರೆ ಬರೀ ಊರೂರಿಗೆ ಎಣ್ಣೆ ಅಂಗಡಿಗಳು ಇಟ್ಬಿಟ್ಟವ್ರೆ ಅಂತ ಆರೋಪ. ಕೆಲವರು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅಂದರೆ ಅವ್ರ ವ್ಯವಹಾರವೇ ಅದಾದಾಗ ನಾವೇನು ಅವ್ರನ್ನ ಪ್ರಶ್ನೆ ಮಾಡೋಂಗಿಲ್ಲ. ಬಟ್ ಏನು ಅಂತಂದರೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಫಸ್ಟಲ್ಲಿ ಏನೋ ಸ್ವಲ್ಪ ಸ್ವಲ್ಪ ಇತ್ತು. ಈಗ ಊರೂರಿಗೆ ಬೆಲ್ಟ್ ಶಾಪ್ಗಳು ಇಟ್ಬಿಟ್ಟಿದ್ದಾರೆ. ಪ್ರತಿಯೊಂದು ಪೆಟ್ಟಿ ಅಂಗಡಿಯಲ್ಲೂ ಕೂಡ ಎಣ್ಣೆ ಸಿಗೋಂಗೆ ಆಗೋಯ್ತು. ಅದೊಂದು ದುರಂತ ನಮ್ಮ ತಾಲೂಕಿನಲ್ಲಿ. ಜನನೇ ಮಾತಾಡ್ತಾರೆ. ದೊಡ್ಡ ಅಂತ ಲೀಡರ್ಗಳ ಪ್ರತಿಯೊಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ಲಿಕ್ಕರ್ಗಳನ್ನ ಮಾರಿ ಹಣ ಮಾಡ್ಕೊಂತಾರೆ ಹೊರತು ಒಂದು ಅಭಿವೃದ್ಧಿ ಕಾರ್ಯಗಳ ಕಡೆ ಗಮನ ಹರಿಸಲಿಲ್ಲ ಅನ್ನೋದು ಒಂದು ಆರೋಪ ಇದೆ. ಅದರ ಜೊತೆಗೆ ಈಗ ಗೆದ್ದಿರ್ತಕ್ಕಂಥ ಶಾಸಕರು ಕೂಡ ವೆಂಕಟರಮಣಯ್ಯನವರು ಎಣ್ಣೆ ತಾಲೂಕಾಗಿ ಮಾಡಿಬಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು. ಏನು ಶಾಸಕರ ಆಗೋಗಿ ಹಿಂದೆ ಮಾಡಿದ್ದ ಆರೋಪ ಶಾಸಕರಾದ್ಮೇಲೆ ಎಲ್ಲಿ ಕೂಡ ಒಂದು ಅಂಗಡಿಯನ್ನು ಕೂಡ ಅವರು ಮುಚ್ಚಿದ್ದಾಗಲಿ ಒಂದು ಬಾಟ್ಲ್ ಕಡಿಮೆ ಮಾರಾಟ ಮಾಡಿದ್ದಾಗಲಿ ಮಾಡೋಕ್ಕಾಗಲಿಲ್ಲ. ಅದು ಭಾಳ ಜಟಿಲವಾದಂಥ ಪ್ರಶ್ನೆ. ಪ್ರತಿಯೊಂದು ಅಂಗಡಿಗಳಲ್ಲಿ ಏನು ವ್ಯಾಪಾರ ಮಾಡ್ತಾರೆ ಅದರ ಜೊತೆಗೆ ಇದು ಮಾಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ದುರ್ವ್ಯವಸ್ಥೆ ಆಗಿದೆ ನಮ್ಮ ತಾಲೂಕಿನಲ್ಲಿ. ಅದನ್ನು ಕಡಿವಾಣ ಮಾಡಬೇಕಾದ್ರೆ ಹೆಂಗೆ ಇರ್ತಾ ಯಾರಿಗಾನ ಸಲಹೆ ಸೂಚನೆಗಳು ಕೊಡಿ, ಶಾಸಕರಿಗಾಗಲಿ ಮಾಜಿ ಶಾಸಕರಿಗಾಗಲಿ. ಅದು ಭಾಳ ಕಷ್ಟವಾದ ಕೆಲಸ. ಜನ ಎಚ್ಚೆತ್ಕೊಳ್ಬೇಕು. ಊರಲ್ಲಿ ಕೆಲವು ಯುವಕರು ಮುಂದೆ ಬಂದು ಕಡ್ಡಾಯವಾಗಿ ಈ ಹೆಂಡದ ಅಂಗಡಿಗಳನ್ನು ಏನು ಸರಬರಾಜು ಮಾಡ್ತಾರೆ ಅದರ ಕಡೆ ಕಡ್ಡಾಯವಾಗಿ ಮಾಡಬಾರ್ದು ಅಂತೇಳಿ ಒಂದು ಜಾಗೃತಿ ಸನ್ನಿವೇಶ ಮಾಡಬೇಕು. ಈಗ JDS ಪಕ್ಷ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸಂಘಟನೆ ಮಾಡೋಕ್ಕೆ ಯಾವ ಥರ ರೂಪಿಸಿದ್ದೀರಿ ಅನ್ನೋದು? JDS ಪಕ್ಷದ ಕಾರ್ಯಕರ್ತರಿದ್ದಾರೆ. JDS ಪಕ್ಷದ ಅವರೇ ಇವತ್ತು ಶಿವಣ್ಣ ಅನ್ನೋರು JDS ಪಕ್ಷದವರೇ ತಾಲೂಕು ಭೂ ಅಭಿವೃದ್ಧಿ ಬ್ಯಾಂಕ್ ಸದಸ್ಯರಾಗಿದ್ದಾರೆ. ಭಾಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸಂಘಟನೆ ಈಗ ಇನ್ನೇನು 2.5 ವರ್ಷ ತುಂಬೈತೆ ನಮ್ಮ ವಿಧಾನಸಭಾ ಚುನಾವಣೆ. ಇನ್ನು 2.5 ವರ್ಷದಲ್ಲಿ
ಅಭ್ಯರ್ಥಿ ಆಗಬೇಕಾದ್ರೆ ಅಭ್ಯರ್ಥಿ ಸಂಘಟನೆ ಮಾಡಬೇಕು ಪಕ್ಷಕ್ಕೆ, ಯಾವ ಥರ ಮಾಡಬೇಕನ್ನೋದು. ಈ ಅಭ್ಯರ್ಥಿಗಳು ಏನೋ ತಕ್ಕಮಟ್ಟಿಗೆ ಕೆಲಸ ಮಾಡ್ತಾರೆ, ಆದರೆ ದುರದೃಷ್ಟವಶಾತ್ ನಮ್ಮ ಚುನಾವಣೆಯಲ್ಲಿ ಕಾರ್ಯಕರ್ತರು ಏನು ಕೆಲಸ ಮಾಡಿದ್ರು ಅನ್ನೋದನ್ನು ಮರ್ತು ಬಿಡ್ತಾರೆ. ಹಣಕಾಸಿನ ಸೌಲಭ್ಯಗಳನ್ನು ಪಡೆದು ದುರದೃಷ್ಟವಶಾತ್ ಕೆಲಸ ಮಾಡಿ ಚುನಾಯಿತ ಪ್ರತಿನಿಧಿಗಳಿಂದ ನಿಷ್ಠೆಯಿಂದ ಕೆಲಸ ಮಾಡೋರನ್ನು ಮರ್ತು ಬಿಡ್ತೀವಿ. ಈ ಹಣಕಾಸಿನ ಸೌಲಭ್ಯ ಪಡೆದು ಅವ್ರಿಗೆ ಓಟ್ ಹಾಕೋದ್ರಿಂದ ಹಣ ಸೌಲಭ್ಯ ಪಡೆದೋದ್ರಿಂದ ಅವ್ರು ಗೆಲ್ಲುತ್ತಾರೆ. ಆಮೇಲೆ ಮುಖ್ಯವಾಗಿ ಮೊನ್ನೆ ನಡೆದ TAPMC ಚುನಾವಣೆಯಲ್ಲಿ JDS BJP ಹೊಂದಾಣಿಕೆ ಮಾಡ್ಕೊಂಡು ಬರೀ 5 ಸ್ಥಾನವನ್ನು ಗೆದ್ದುಕೊಂಡಿದ್ದೀರ. ತುಂಬ ವಿಫಲ ಆಯಿತು ನಿಮ್ಮ NDA ಹೊಂದಾಣಿಕೆ ಅನ್ನೋದು ಆರೋಪ ಬರ್ತಾ ಇದೆ. ಕೆಲವರು JDS ಅಭ್ಯರ್ಥಿಗಳನ್ನು JDSನವರು ಸೋಲಿಸಿದ್ದಾರೆ, BJP ಅಭ್ಯರ್ಥಿಗಳನ್ನು BJPನವರು ಸೋಲಿಸಿದ್ದಾರೆ ಎಂಬ ಆರೋಪ ಕೂಡ ಇದೆ. ಕೆಲವು ನ್ಯೂನತೆಗಳಿಂದ ಹಾಗಾಗಿದೆ, ಇಲ್ಲ ಅಂತ ಹೇಳಲಾರೆ. ಉತ್ತಮವಾದ ಕಾರ್ಯವಿಧಾನ TAPMC ಆಗಿದೆ. ಈಗ TAPMC ಚುನಾವಣೆ ಮುಗಿದ ನಂತರ ಈಗೇನು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರೋ ಅವಕಾಶ ಇದೆ. ಇದರಲ್ಲಿ ಕೂಡ ನೀವು BJP JDSನವರು ಹೊಂದಾಣಿಕೆ ಮಾಡ್ಕೊಂತೀರಾ, ಇಲ್ಲ JDS ಪಕ್ಷ ಸಪ್ರೇಟು BJP ಪಕ್ಷ ಸಪ್ರೇಟ್ ಏನನ್ನ ಸ್ಪರ್ಧೆ ಮಾಡ್ತದೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ? ಅದು ಮುಂದಿನ ಚುನಾವಣೆಯಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಉತ್ತಮ ಫಲಿತಾಂಶ ಬರುತ್ತೆ. ಅದರಿಂದ ಕುಂತು ಮಾತಾಡಿ ಮುಂದಿನ ಯೋಚನೆಯನ್ನು ಎಲ್ಲ ಮುಖಂಡರುಗಳು ಕುಂತು ಏನೋ ಅದೊಂದು ಉತ್ತಮವಾದ ಬೆಳವಣಿಗೆ ಮಾಡ್ಕೊಳ್ತೀವಿ. ಅದೇ ಈಗ TAPMCಯಲ್ಲಿ ಚುನಾವಣೆಯಲ್ಲಿ ನಾವು BJP ಸೋಲೋದಕ್ಕೆ JDSನವರೇ ಕಾರಣ ಅನ್ನೋದು ಕೂಡ ಒಂದು ಆರೋಪ ಇದೆ ಸರ್. ಅದರಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕೂಡ ಹಿಂಗೆ ನಡೆದ್ರೆ ಪಕ್ಷಕ್ಕೆ ಎಡವಟ್ಟಾಗುತ್ತೆ, ತೊಂದರೆ ಆಗುತ್ತೆ. ಇಲ್ಲ, ಅದನ್ನು ಕುಂತು ಉತ್ತಮವಾದಂಥ ಒಂದು ಬೆಳವಣಿಗೆಯಿಂದ ಮುಂದೆ ಕಾರ್ಯಪ್ರವೃತ್ತರಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಉತ್ತಮ ಅಂತ ಇದೆ. ಹೊಂದಾಣಿಕೆ ಮಾಡ್ಕೊಂಡೇ ಹೋಗ್ತೀವಿ. ಈಗ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಸೆಲೆಕ್ಷನಲ್ಲಿ NDAಯಲ್ಲಿ JDS BJPಯಲ್ಲಿ ಹೆಂಗೆ ಹೊಂದಾಣಿಕೆ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ? ಜಿಲ್ಲಾ ಪಂಚಾಯತಿಗೆ 6 ಇದ್ದರೆ 6ರಲ್ಲಿ 3 JDS 3 BJP ನಿಂತರೆ ಓಕೆ. ಆ 3ರಲ್ಲಿ ಕೂಡ ನಾನು ನಿಲ್ಲಬೇಕು ಅನ್ನೋವಾಗ ಹೊಂದಾಣಿಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದು. ಆದ್ರೂ ನಮ್ಮ ತಾಲೂಕಲ್ಲಿ JDS ಪ್ರಬಲವಾಗಿದೆ, ಇಲ್ಲ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಬೇರೆ ಪಕ್ಷಗಳಿಗಿಂತಲೂ ನಮ್ಮ ಕಾರ್ಯಕರ್ತರು ಉತ್ತಮ ಅಭ್ಯರ್ಥಿಗಳಿದ್ದಾರೆ. ಅದರಿಂದ ಪ್ರಯತ್ನ ಮಾಡಿ ಗೆಲ್ಲಿಸ್ತೀವಿ. ನಮ್ಮ ತಾಲೂಕು ಬೆಂಗಳೂರಿಂದ ಕೇವಲ 35-40 ಕಿಲೋಮೀಟ್ರಲ್ಲಿ ಇದ್ರೂ ಇವತ್ತಿಗೂ ಮೆಡಿಕಲ್ ಕಾಲೇಜ್ ಬರಲಿಲ್ಲ. ಅಭಿವೃದ್ಧಿ ಕೆಲಸ ಸಾಕಷ್ಟು ಹಿಂದಿದೆ. ಹಿಂದೆ ಏನು ಗಂಟಗಾಳಿ ಕೃಷ್ಣಪ್ಪನವ್ರ ಪೀರಿಯಡಲ್ಲಿ, ರಾಮೇಗೌಡರ ಪೀರಿಯಡಲ್ಲಿ, ಜಾಲಪ್ಪನವ್ರ ಪೀರಿಯಡಲ್ಲಿ ತಕ್ಕಮಟ್ಟಿಗೆ ಕೆಲಸಗಳಾಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಇತ್ತೀಚೆಗೆ ಮೆಡಿಕಲ್ ಕಾಲೇಜ್ ಕೊಡಲಿಲ್ಲ. ESI ಆಗಿದ್ರೂ ESI ನಮ್ಮ ಪಕ್ಕದ ಇದರಲ್ಲಿ ಸುಮಾರು ವರ್ಷಗಳು ಇಂಡಸ್ಟ್ರಿಯಲ್ಲಿ ಆಗಿದೆ. ಸಾವಿರಾರು ಜನ ಕಾರ್ಮಿಕರಿದ್ದಾರೆ ನಮ್ಮ ತಾಲೂಕಲ್ಲಿ. ಆದರೆ ಅದರ ಕಡೆ ಗಮನ ಹರಿಸಿ ಅದನ್ನು ಇವತ್ತು ಪ್ರಾರಂಭೋತ್ಸವ ಮಾಡಲಿಲ್ಲ. ಅದನ್ನು ಸರ್ಕಾರ ಇವತ್ತು ಏನು ನಮ್ಮ ಪ್ರೆಸಿಡೆಂಟ್ ಶಾಸಕರಿದ್ದಾರೆ, ಅವರು ಮುತುವರ್ಜಿ ವಹಿಸಿ ಆದಷ್ಟು ಬೇಗ ಅದನ್ನು ಪ್ರಾರಂಭೋತ್ಸವ ಮಾಡಿದ್ರೆ ನಮ್ಮ ತಾಲೂಕಿನ ಜನತೆಗೆ, ಕಾರ್ಮಿಕರಿಗೆ ಭಾಳಷ್ಟು ಸಹಾಯ ಆಗುತ್ತೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಬಾಂಧವ್ಯ ಭಾಳಷ್ಟು ಚೆನ್ನಾಗಿದೆ. ಹಿಂದೆ ನಾನು ಅಭ್ಯರ್ಥಿಯಾಗಿದ್ದಾಗೂ ಅವರು ನಾನಾ ರೀತಿಯ ಹಣಕಾಸು ಸಹಾಯ ಇರ್ಬೋದು, ಇಲ್ಲಿ ಬಂದು ಸಹಾಯ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಭಾಳಷ್ಟು ಮಾಡಿದರು. ಕಾರಣಾಂತರಗಳಿಂದ ನಮ್ಮನ್ನು ಇಲ್ಲಿ ಗೆದ್ದಿದ್ದನ್ನು ಸೋಲಿಸುವಂಥ ಒಂದು ಪಿತೂರಿ ನಡೆದು ಸೋಲಿಸಿದ್ರು ಅಷ್ಟೇ. ಆಮೇಲೆ ಟಿಕೆಟ್ಟು ನಿಮಗೆ ಕೊಡಬೇಕಂತದ್ದು RGಗೆ ಯಾಕೆ ಕೊಡಿಸಿದ್ರು ಜಾಲಪ್ಪನವರು? ಒಕ್ಕಲಿಗರು ಯಾರು ಬೆಳಿಬಾರ್ದಂತನ ಹೆಂಗೆ? ನಮ್ಮ ತಾಲೂಕಿನಲ್ಲಿ ನ್ಯಾಯವಾಗಿ ಜಾಲಪ್ಪನವ್ರನ್ನ ಕೆಳಮಟ್ಟದಿಂದ ಮೇಲೆ ಬರುವಂಥ ಕೆಲಸ ಎಲ್ಲ ಒಕ್ಕಲಿಗ ಜನಾಂಗದವ್ರು ಮಾಡಿದ್ದಾರೆ. ಆದರೆ ದುರದೃಷ್ಟವಶಾತ್ ಅವರು ಒಕ್ಕಲಿಗರನ್ನು ಬೆಳೆಸೋದ್ರಲ್ಲಿ ಸ್ವಲ್ಪ ಮುತುವರ್ಜಿ ವಹಿಸಲಿಲ್ಲ ಅಂತ ನನ್ನ ಭಾವನೆ. ಉದಾಹರಣೆಗೆ ನನಗೆ ಕೊಡೋ ಟಿಕೆಟ್ನ ವೆಂಕಟಾಚಲಯ್ಯನಿಗೆ ಕೊಟ್ಟು ಸ್ವಲ್ಪ ತಪ್ಪು ಮಾಡಿದ್ರು ಅಂತ ನನ್ನ ಭಾವನೆ.
ಅದೇ ಯಾಕೆ ಈಗ ಫಾರ್ ಎಕ್ಸಾಂಪಲ್ ಜಾಲಪ್ಪನವರ ಹಿಂದೆ ಇರ್ತಕ್ಕಂಥವ್ರು ನರಸಿಂಹಯ್ಯನವರು ತೂಬ್ಗಿರಿ ಹೋಬ್ಳಿನವರೇ. ಅವಾಗ ತೂಬ್ಗಿರಿ ಕೂಡ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇತ್ತು, ನಿಮಗೆ ಕೊಳ್ಳಿಲ್ಲ. ಏನೋ ನಮ್ಮ ತೂಬ್ಗಿರಿ ಹೋಬ್ಳಿನವ್ರು ಬೆಳೆದೋಗ್ಬಿಡ್ತಾರಂತ ಕೊಳ್ಳಿಲ್ವಾ, ಇಲ್ಲಾಂದ್ರೆ ಒಕ್ಕಲಿಗರನ್ನ ಬೆಳೆಸಬಾರ್ದಂತ ಕೊಳ್ಳಿಲ್ವಾ? ಇವತ್ತು ಅವರು ದಿವಂಗತರಾಗಿದ್ದಾರೆ. ಹೌದೌದು. ಆದರೂ ನಾವು ಒಂದು ಅವರು ಉತ್ತಮವಾದ ಸೇವೆ ಮಾಡಿದ್ದಾರೆ, ಆದರೆ ಗುರುತಿಸೋದ್ರಲ್ಲಿ ತಪ್ಪು ಮಾಡಿದ್ದಾರೆ ಅಂತ ನನ್ನ ಭಾವನೆ. ನಮಗೆ ಕೊಡಿಸಬೇಕಾದಂಥ ಟಿಕೆಟನ್ನ ವೆಂಕಟಾಚಲಯ್ಯನವ್ರು ಕೊಟ್ಟು ನಮ್ಮ ಜನಾಂಗದಿಂದ ಏನು ಒಕ್ಕಲಿಗರ ಜನಾಂಗ ಬೇಕಾದಷ್ಟು ಸಹಾಯ ಮಾಡಿದ್ವಿ ಅವರನ್ನು, ಜಾಲಪ್ಪನವ್ರನ್ನ. ಅವರು ನ್ಯಾಯವಾಗಿ ಗುರುತಿಸ್ಬೇಕಾಯಿತು, ಅದು ತಪ್ಪು ಮಾಡಿದ್ದಾರೆ ಅಂತ ನನ್ನ ಭಾವನೆ. ಆಮೇಲೆ ರಾಮೇಗೌಡರ ಜೊತೆಗಿದ್ದ ಜಾಲಪ್ಪನವರು ಯಾಕೆ ಸಪ್ರೇಟಾಗಿ ಹೋದರು? ರಾಮೇಗೌಡರನ್ನ ಬಿಟ್ಟು ಜಾಲಪ್ಪನವ್ರ ಅಭಿವೃದ್ಧಿ ಇದರಲ್ಲಿ 100ಕ್ಕೆ 100 ರಾಮೇಗೌಡರ ಸಹಾಯ ಹಸ್ತ ಮತ್ತೊಂದು ಎಲ್ಲ ಇತ್ತು. ಅವರೇ ನನಗೆ ಗೊತ್ತಿದ್ದಂಗೆ ನ್ಯಾಯವಾಗಿ ನಮ್ಮ ತಾಲೂಕಿನಲ್ಲಿ ರಾಜಗೋಪಾಲ್ ಅನ್ನೋರನ್ನ ಗುರುತಿಸ್ಬೇಕಾಯಿತು. ಆದರೂ ರಾಮೇಗೌಡರು ಜಾಲಪ್ಪನವ್ರನ್ನ ಗುರುತಿಸಿ ಜಾತಿ ಭೇದ ಇದ್ದಿರೋ ಸಹಾಯ ಮಾಡಿದ್ರು. ದುರಾದೃಷ್ಟವಶಾತ್ ಅವ್ರ ಕೈ ಹಿಡಿಯಿಲ್ಲ ಅಂತ ನನ್ನ ಭಾವನೆ. ಅದೇ ಯಾವ ಉದ್ದೇಶಕ್ಕೆ ಕೈ ಹಿಡಿದಿಲ್ಲ ಅನ್ನೋದು ಏನೋ ಒಂದು ಇರ್ತತೆ. ಫಾರ್ ಎಕ್ಸಾಂಪಲ್ ನೋಡಪ್ಪ, ನನ್ನನ್ನು ತುಳಿದಾಕ್ತಾರೆ, ಇಲ್ಲಾಂದ್ರೆ ನನ್ನ ಮಕ್ಕಳನ್ನು ತುಳಿದಾಕ್ತಾರೆ, ಒಕ್ಕಲಿಗರನ್ನ ಬೆಳೆಸಬಾರ್ದು ಅನ್ನೋದು ಮನಸ್ಸಲ್ಲಿ ಏನೋ ಇತ್ತ ಜಾಲಪ್ಪನವ್ರಿಗೆ. ಆ ಭಾವನೆಗಳು ಆವಾಗಲೇ ಗೊತ್ತಾಗತ್ತಲ್ಲ ತಮಗೆ, ಜೊತೆಗಿದ್ದವರಲ್ಲ ಅವಾಗ. ನ್ಯಾಯವಾಗಿ ಸ್ವಲ್ಪ ಎಡವಟ್ಟು ಮಾಡಿದ್ದಾರೆ ಜಾಲಪ್ಪನವ್ರು, ಇಲ್ಲ ಅಂತ ಹೇಳಿದ್ರು. ಉದಾಹರಣೆಗೆ ನಮ್ಮ ತಾಲೂಕಿನಲ್ಲಿ ರಾಜಗೋಪಾಲ್ ಅವರನ್ನು ಗುರುತಿಸ್ಬೇಕಾಗಿತ್ತು, ಕಾರಣಾಂತರದಿಂದ ಅವರು ಗುರುತಿಸಲಿಲ್ಲ. ಆದರೆ ರೈಲ್ವೆ ಮಿನಿಸ್ಟರ್ ಆಗಿದ್ದಂಥ ಜಾಲಪ್ಪನವರು ರಾಜಗೋಪಾಲ್ ಅವ್ರನ್ನ ಗುರುತಿಸಿ ರಾಜ್ಯಸಭಾ ಸದಸ್ಯರಾಗಿ ನಮ್ಮ ತಾಲೂಕಿನಲ್ಲಿ ಉತ್ತಮವಾದಂಥ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಹೌದು, ಜಾಫರ್ ಶರೀಫ್ ಅವರು ರೈಲ್ವೆ ಸಚಿವರಾಗಿದ್ದಾಗ ನಮ್ಮ ರಾಜಗೋಪಾಲ್ ಅವ್ರನ್ನ ಗುರುತಿಸಿದ್ರು ಹೇಳಿದ್ನೆಲ್ಲ. ಹೌದು, ಬಟ್ ಜಾಲಪ್ಪನವರು ಗುರುತಿಸಲಿಲ್ಲ. ಅದೇ ಜಾಫರ್ ಶರೀಫ್ನವರು ಗುರುತಿಸಿ ಹೌದು MP ಆಗಿ ಅವರು ಕೂಡ 2 ಬಾರಿ ಲೋಕಸಭೆಗೆ MP ಆಗಿದ್ರು, ರಾಜ್ಯಸಭೆಗೆ. ವಿಧಾನಸಭಾ ಚುನಾವಣೆಯಲ್ಲಿ ಏನಾದ್ರೂ ಕುಮಾರಸ್ವಾಮಿ ಅವರು BJPನವರು ಹೊಂದಾಣಿಕೆ ಮಾಡ್ಕೊಂಡ್ರೆ ದೊಡ್ಡಬಳ್ಳಾಪುರ BJP ಇದಕ್ಕೆ ಹೋಗುತ್ತೆ, ಇಲ್ಲಿ JDS ಟಿಕೆಟ್ ಸಿಗಲ್ಲ. ಅವಾಗ ನಮ್ಮ ಮುನೇಗೌಡರು ಬೇರೆಯವರು ಯಾರನ್ನ ನಿಲ್ಲಕ್ಕೆ ಅವಕಾಶ ಇರೋದಿಲ್ಲ ಅಲ್ವಾ? ಅವಾಗ ಹೆಂಗೆ ನಿಮ್ಮ ಪಕ್ಷ ಸಂಘಟನೆ? ಹೆಂಗೆ ಪಕ್ಷ ಸಂಘಟನೆ ಇದೆ, ಇಲ್ಲ ಅಂತ ನಾನು ಹೇಳಲಾರೆ. ಆದರೆ ಇವತ್ತು ಧರ್ಮ ಕರ್ಮ ಉತ್ತಮವಾದಂಥ ಜನನ ಗುರುತಿಸುವಂಥ ಇದಿಲ್ಲ. ಎಲ್ಲ ಹಣಕಾಸಿನ ಸೌಲಭ್ಯದಿಂದ ಗೆಲ್ಲಿಯುವಂಥ ಒಂದು ಸನ್ನಿವೇಶ ಇಲ್ಲಿ ಆಗಿದೆ. ನಿಮಗೆ ಗೊತ್ತಿದ್ದಂಗೆ ದೇಶದಲ್ಲಿ ಸರ್ವಿಸ್ ಮಾಡೋದನ್ನ, ಏನು ರೈತಾಪಿ ಜನಕ್ಕೆ ಸಹಾಯ ಮಾಡಿದವ್ರನ್ನ ಗುರುತಿಸೋದು ಭಾಳಷ್ಟು ಕಡಿಮೆ. ಹಣಕಾಸಿನ ಸೌಲಭ್ಯ ಪಡೆದು ಗೆಲ್ಲಿಸುವಂಥ ಸ್ಥಿತಿ ಕರ್ನಾಟಕದಲ್ಲೂ ಇದೆ, ಬೇರೆ ರಾಜ್ಯಗಳಲ್ಲೂ. ಇವತ್ತು ಉತ್ತರ ಪ್ರದೇಶ ಇರ್ಬೋದು, ಬಿಹಾರದಲ್ಲಿ ಇರ್ಬೋದು, ಎಲ್ಲ ಹಣಕಾಸಿನ ಸೌಲಭ್ಯ ಗೆದ್ದಿದ್ದಾರೆ ಹೊರತು ನಿಷ್ಠೆ ಪ್ರಾಮಾಣಿಕವಾಗಿ ಮಾಡಿದಂಥ ರಾಜಕಾರಣಿಗಳನ್ನು ಗೆಲ್ಲಿಸಿಲ್ಲ. ಅದೇ ಬಂಡವಾಳ ಹಾಕಿ ಬಂಡವಾಳ ಮಾಡ್ತಾರೆ. ಅದು ತುಂಬ ಅಪಾಯಕಾರಿ ಆಗುತ್ತೆ. ಕುಡಿಯೋ ನೀರಿನ ಸೌಲಭ್ಯ ಇವತ್ತಿಗೂ ಮಾಡ್ತಾ ಇದ್ದಾರೆ. ಕೆಲವು ದೇವಸ್ಥಾನಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂಥ ಜನಕ್ಕೆ ದೇವಸ್ಥಾನಗಳಿಗೆ ಕಲ್ಲು ಕಟ್ಟಡ ಕೊಟ್ಟು ಸಹಾಯ ಮಾಡಿದ್ದಾರೆ. ಉತ್ತಮವಾದಂಥ ಮನುಷ್ಯ. ಆದರೆ ದುರಾದೃಷ್ಟವಶ ನಮ್ಮ ತಾಲೂಕಿನಲ್ಲಿ ಈ ಜನ ಗುರುತಿಸ್ತಾ ಇಲ್ಲ. ಬಟ್ ಏನಂತಂದರೆ ಇಂಡಿಪೆಂಡೆಂಟ್ ಆಗಿ ನಿಂತಾಗ ಕೇವಲ 750 1,500 ಓಟ್ ಅಂದರೆ 750 ಮತಗಳ ಅಂತರದಿಂದ ಸೋತರು. ಅವತ್ತು ಮುನೇಗೌಡರು 7,000 ಮತಗಳಿಂದ 700 ಅಂದರೆ 1,500 ಮತಗಳಿಂದ ವೆಂಕಟರಮಣಯ್ಯನವ್ರು ಗೆದ್ದರು. ಇನ್ನು 750 ಬಂದಿದ್ದರೆ ಇವರು ಮುನೇಗೌಡರು ಗೆದ್ದು ಬಿಡೋರು. ಆದರೂ ಕೂಡ ಏನಕ್ಕೆ ಪಾಪ ಗೆಲ್ಲಕ್ಕೆ ಆಗಲಿಲ್ಲ. ಅದಕ್ಕೆ ಮುನೇಗೌಡರ ಶ್ರಮ ಇದೆ, ಹಣಕಾಸು ಖರ್ಚು ಮಾಡಿದ್ರು. ನಮ್ಮ ತಾಲೂಕಿನಲ್ಲಿ ಉತ್ತಮವಾದಂಥ ದೇವಸ್ಥಾನಗಳಿಗೆ ಮಗದೊಂದಿಗೆ ಕಲ್ಲಿನ ಸರಬರಾಜು ಮಾಡಿದರು. ಆದರೂ ಇವತ್ತೇನು ಲಂಚಾರು ಸಿಗೋತು ಇದೆ, ಆ ಮಟ್ಟಕ್ಕೆ ಇವರು ಸ್ಪರ್ಧೆ ಮಾಡಿ ಹಣಕಾಸು ಸೌಲಭ್ಯ ಕಲಿಸದೆ ಹಿಂದೆ ಬಿದ್ದರು ಅಂತ ನನ್ನ ಅಭಿಪ್ರಾಯ. ಆಮೇಲೆ ಈಗ
ಈ ಮುನೇಗೌಡರು ಇಂಡಿಪೆಂಡೆಂಟ್ ನಿಂತಾಗ ಸನ್ಮಾನ್ಯ ಚೆನ್ನಗಪ್ಪನವರು ಅಭ್ಯರ್ಥಿ ಆಗಿದ್ರು. ತಾವೆಲ್ಲರೂ ಕೂಡ ಚೆನ್ನಗಪ್ಪನವ್ರ ಜೊತೆಗೇನೆ ಇದ್ರಿ. ಮುನೇಗೌಡರು ಆವತ್ತಿಂದ ಇವತ್ತಿನವರೆಗೂ ಏನೋ ಕಷ್ಟನೋ ಸುಖನೋ ನಷ್ಟನೋ ಏನೋ ತಾಲೂಕಿನಲ್ಲಿ ಪಾಪ ಚೆನ್ನಗಪ್ಪನವರು ಸೋತರು, ಇತ್ತ ಮುನೇಗೌಡರು ಸೋತರು. ಅವಾಗ ನೀವು ನಿಮ್ಮ ಪಕ್ಷದ ಹಿರಿಯ ಮುಖಂಡರಾಗಿ ನೀವು ಏನಂತ ಯೋಚನೆ ಮಾಡಿದ್ರಿ ಸರ್? ನಾವು ಯೋಚನೆ ಟ್ರಯಾಂಗ್ಯುಲರ್ ಮೂರು ಅಭ್ಯರ್ಥಿಗಳು ಬಂದಾಗ ನಾವು ಚೆನ್ನಗಪ್ಪನವ್ರಿಗೇನು ಸಹಾಯ ಮಾಡಲಿಲ್ಲ. ನಾವು ಮುನೇಗೌಡರ ಪರವಾಗಿ ಇದ್ವಿ. ಆದರೆ ಚೆನ್ನಗಪ್ಪನವರು ಸ್ವಲ್ಪ ಹಣ ಪ್ರಭಾವ ಜಾಸ್ತಿ ಆದ್ದರಿಂದ ಮುನೇಗೌಡರು ಚೆನ್ನಗಪ್ಪನವ್ರು ಇಬ್ಬರು ಸೋತರು. ಅವಾಗ ಯಾರು ಗೆದ್ದಿದ್ದು? ವೆಂಕಟರಮಣಯ್ಯನವ್ರು ಗೆದ್ರು. ಬರೀ 1,500 ಗೆದ್ರು. ಇಬ್ರು JDS ಲೀಡರ್ಗಳು ಸೋತರು. ಏನು ನಾನು ಸುಮ್ಮನೆ ಗುರ್ತಿಸ್ಕೋಬೇಕು ಅಂತ ಬಂದ ವೆಂಕಟರಮಣಯ್ಯನವ್ರು ಗೆದ್ದು ಬಿಟ್ರು ಶಾಸಕರಾಗ.